ಜ್ಯೋತಿಷದ ದೃಷ್ಟಿಕೋನದಲ್ಲಿ ಈ ಮಾನಸಿಕ ಸಮಸ್ಯೆಗಳು, ಅದು ಡಿಪ್ರೆಷನ್ ಇರ್ಬೋದು, ನೆಮ್ಮದಿ ಇಲ್ಲದೇ ಇರುವಂಥದ್ದು ಇರ್ಬೋದು, ಭಯ ಆಗುವಂಥ ವಾತಾವರಣ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಮನಸ್ಸಂತ ಬಂದ ಮೇಲೆ ಜಾತಕದಲ್ಲಿ ನಾವು ನೋಡೋದು ಚಂದ್ರ ಅಂದರೆ ಮನಸೋಜಾತ, ನಮ್ಮನ್ನು ಅವನು ಪ್ರತಿಬಿಂಬಿಸ್ತಾನೆ. ಚಂದ್ರನ ಸರಿಪಡಿಸ್ಕೊಳ್ಳಿಕ್ಕೆ ದಿನನಿತ್ಯ ನೀವೇನು ಆ್ಯಕ್ಟಿವಿಟಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸರಿ ಹೋಗ್ತದೆ. ಓಕೆ, ದಿನನಿತ್ಯದ ಆ್ಯಕ್ಟಿವಿಟಿಗಳಂದ್ರೆ ಏನು ನಿಮ್ಮ ಪ್ರಕಾರ ಜೋಶಿ? ಬೆಳಗ್ಗೆ ನೀವು ಎದ್ದೇಳ್ತೀರಾ, ಎದ್ದೇಳುವಂಥ ಸಮಯ ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು, ಇಲ್ಲ ಅತಿ ಬೇಗ ಎದ್ದೇಳೋದ್ರಿಂದ ಮನಸ್ಸು ಏಕಾಗ್ರತೆಯಿಂದ ಇರ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಪಂಡಿತ್ ಜೋಶಿ ಅವ್ರು ಹೇಳಿದಾಗೆ. ಬಟ್ ಇದೇ ಕಷ್ಟ ತುಂಬ ಜನರಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಅಂದ ತಕ್ಷಣ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ ತುಂಬ ಜನರಿಗೆ. ಸೊ ಬೆಳಗ್ಗೆ ಓರಾಧಿಪತಿ ಉಚ್ಚನಾಗಿದ್ದಾಗ ಆ ದಿನ ಚೆನ್ನಾಗಿ ಪ್ರಾರಂಭ ಆಗಬೇಕಂತಂದರೆ ಬ್ರಾಹ್ಮಿ ಮುಹೂರ್ತ ಮತ್ತು ಓರಾಧಿಪತಿಯ ಮುಹೂರ್ತ ಬಹಳ ಅವಶ್ಯ ಆಗ್ತದೆ. ಇದು ಶಾಸ್ತ್ರೋಕ್ತವಾಗಿ, ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಯಾವ ವ್ಯಕ್ತಿ ಶುದ್ಧನಾಗಿ ದೇವ್ರಿಗೆ ಆರಾಧನೆ ಸಲ್ಲಿಸುತ್ತಾನೆ ಅವನ ಸಂಕಲ್ಪಗಳು ಆ ದಿನ ತೀರುತ್ತೆ ಅಂತ ಹೇಳಿ ಮೊದಲಿಂದನೂ ಕೂಡ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಮತ್ತು ಅದೊಂದು ನಂಬಿಕೆ. ಸೊ ಈ ಒಂದು ಮಾನಸಿಕ ಸಮಸ್ಯೆಗಳು ವಿಶೇಷವಾಗಿ ಮಕ್ಕಳಲ್ಲಿ ಮತ್ತು ಯುವ ಜನತೆಯಲ್ಲಿ, ಸೊ ಇದಕ್ಕೂ ಏನಾದರೂ ಪರಿಹಾರ ಸೂಚಿಸ್ಬೋದು? ಈ ಬಾಲ್ಯ ವ್ಯವಸ್ಥೆಯಲ್ಲಿ, ಮಕ್ಕಳು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಎಜುಕೇಷನ್ನು, ಕಾನ್ಸಂಟ್ರೇಷನ್ ಅವ್ರನ್ನ ಲೈಫ್ನ ಚೇಂಜ್ ಮಾಡುತ್ತೆ. ಈ ಚಂದ್ರ, ಬುಧ ಇಂಥ ಗ್ರಹಗಳು ದುರ್ಬಲನಾಗಿದ್ದಾಗ ಮಕ್ಕಳು ಡಿಸ್ಟ್ರಾಕ್ಷನ್ಸ್ಗೆ ಹೋಗೋದು, ಈ ಡಿಸ್ಟ್ರಾಕ್ಷನ್ಗಳಿಂದನೇ ಈ ಡಿಪ್ರೆಷನ್ನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ವಾಸ್ತು ಕನ್ಸಲ್ಟೆಂಟ್ ಮತ್ತು ಜ್ಯೋತಿಷಿ ಆಗಿರುವಂಥ, ಕಳೆದ 10 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿರುವಂಥ, ಜ್ಯೋತಿಷಿಗಳ ಕುಟುಂಬದಿಂದ ಬಂದಿರುವಂಥ ಪಂಡಿತ್ ಎಂ ಬಿ ಜೋಶಿ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಜೋಶಿ ಅವರೇ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಲ್ಲ ಗೌರಿ ಶಕ್ಕಿ ಸ್ಟುಡಿಯೋ ವಾಹಿನಿಯ ವೀಕ್ಷಕರಿಗೆ ನಮ್ಮಿಂದ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು. ಕಳೆದ 2 ಎಪಿಸೋಡ್ಗಳನ್ನ ನಾನು ಮಾಡಿದ್ದೀನಿ. ಮೊದಲನೇ ಎಪಿಸೋಡಲ್ಲಿ ನಾವು ಸಂಬಂಧಗಳ ಬಗ್ಗೆ ಮಾತಾಡಿದ್ದೀವಿ. ಓಕೆ, ಜ್ಯೋತಿಷದ ಮೂಲಕ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀವಿ. ಅದು ಲವ್ ಮ್ಯಾರೇಜ್ ಇರ್ಬೋದು, ಅದು ಲಿವ್ ಇನ್ ಇರ್ಬೋದು, ಅಥವಾ ಬೇರೆ ಬೇರೆ ಸಂಬಂಧಗಳಿರ್ಬೋದು. ಎರಡನೇದರಲ್ಲಿ ನಾವು ನಮ್ಮ ವಿಧಿಲಿಖಿತ ಅಂದರೆ ಏನು ಮತ್ತು ಜಾತಕ ಅಂದರೆ ಏನು, ನಮ್ಮ ಪರಿಶ್ರಮಕ್ಕೆ ಏನು ಬೆಲೆ ಇದೆ, ಇದ್ರ ಬಗ್ಗೆ ಮಾತಾಡಿದ್ದೀವಿ. ಉದ್ಯೋಗದ ಬಗ್ಗೆ ಮಾತಾಡಿದ್ದೀವಿ. ಒಳ್ಳೆಯ ಉದ್ಯೋಗ ಪಡ್ಕೊಳ್ಬೇಕು, ಒಳ್ಳೆ ಉದ್ಯೋಗದಲ್ಲಿ ನಾನು ಇರಬೇಕು, ಅದರಲ್ಲಿ ಪ್ರಮೋಷನ್ ಪಡಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನೋಡಿಲ್ಲ ಅಂದ್ರೆ 2 ಎಪಿಸೋಡ್ನ ದಯವಿಟ್ಟು ನೋಡಿ. ಇವತ್ತು ನಾವು ಮಾತಾಡ್ತಿರುವಂಥದ್ದು ಮಾನಸಿಕ ಆರೋಗ್ಯದ ಬಗ್ಗೆ. ಜೋಶಿಯವರೇ, ನಿಮಗೆ ಗೊತ್ತಿರುತ್ತೆ ಬಹುಶಃ ನಮ್ಮ ಮಾನಸಿಕ ಅಂತಂದಾಗ ನನಗೆ ಭಗವದ್ಗೀತೆ ಒಂದು ಲೈನ್ ನೆನಪು ಬರುತ್ತೆ, ಯದ್ ಭಾವಂ ತದ್ಭವತಿ ಅಂತೇಳಿ. ಓಕೆ, ಮನಸ್ಸಿದ್ದಲ್ಲಿ ಮಾರ್ಗ, ಈ ಥರ. ಆಮೇಲೆ ನಮ್ಮ ರಂಗಸ್ವಾಮಿ ಮೂಕನಹಳ್ಳಿಯವರು ಹೇಳ್ತಿರ್ತಾರೆ, ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲ. ಸೊ ಮನಸ್ಸಿನ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ. ಅಂದರೆ ನಮ್ಮ ಭಗವದ್ಗೀತೆನೇ ಹೇಳಿಬಿಟ್ಟಿದೆ ಮನಸ್ಸು ಅಂದರೆ ಏನು ಅಂಥೇಳಿ. ಆದರೆ ಇವತ್ತು ಮನಸ್ಸೇ ಒಂದು ಒಂದು ಸಮಸ್ಯೆಗಳ ಮೂಲ ಆಗಿದೆ. ಮನಸ್ಸಿಂದ ನಮಗೇನೆಲ್ಲ ಸಿಗಬೇಕಾಗಿತ್ತು ಅದು ಸಿಗದೆ ಮನಸ್ಸಿನಿಂದ ನೋವು ಅನುಭವಿಸ್ತಾ ಇದ್ದೀವಿ, ಮನಸ್ಸಿನಿಂದ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ. ಸೈಕಿಯಾಟ್ರಿ ಒಂದು ದೃಷ್ಟಿಕೋನ ನೋಡಿದ್ರೆ ಇದಕ್ಕೆ ಬೇರೆ ಬೇರೆ ಕಾರಣಗಳು, ಪರಿಹಾರಗಳಿರ್ತವೆ. ಓಕೆ, ಆದರೆ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ, ಜ್ಯೋತಿಷದ ದೃಷ್ಟಿಕೋನದಲ್ಲಿ ಈ ಮಾನಸಿಕ ಸಮಸ್ಯೆಗಳು, ಅದು ಡಿಪ್ರೆಷನ್ ಇರ್ಬೋದು, ನೆಮ್ಮದಿ ಇಲ್ಲದೇ ಇರುವಂಥದ್ದು ಇರ್ಬೋದು, ಭಯ ಆಗುವಂಥ ವಾತಾವರಣ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಮನಸ್ಸಂತ ಬಂದ ಮೇಲೆ ಜಾತಕದಲ್ಲಿ ನಾವು ನೋಡೋದು ಚಂದ್ರನ. ಓಕೆ, ಚಂದ್ರ ಅಂದರೆ ಮನಸೋಜಾತ, ನಮ್ಮನ್ನು ಅವನು ಪ್ರತಿಬಿಂಬಿಸ್ತಾನೆ. ಈ ಜ್ಯೋತಿಷದ ಪ್ರಕಾರ ಚಂದ್ರ ಒಂದು ರಾಶಿಲಿ ಬರೀ 2.5 ದಿನ ಇರ್ತಾನೆ. ಹೀಗಾಗಿ ನೀವು ನೋಡ್ಬೋದು, ತಿಂಗಳಿಗೂ 2.5 ದಿನ, ತಿಂಗಳಲ್ಲಿ 2.5 ದಿನ. ಓಕೆ, 12 ರಾಶಿನ ಸಂಚರಿಸ್ತಾ 30 ದಿನ ಕಂಪ್ಲೀಟ್ ಮಾಡ್ತಾನೆ. ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆ ಆಗೋದು. ಹೀಗಾಗಿ ಈ ಚಂದ್ರ ಅಂತ ಏನು ಹೇಳ್ತೀವಿ, ಮನಸೋಜಾತ ಅಂತ ಹೇಳ್ತೀವಿ. ಅವನು ದುರ್ಬಲನಾಗಿದ್ದರೆ ಎಂಜೈಟಿ, ಪ್ಯಾನಿಕ್ನೆಸ್ಸು, ಅವನು ಭಾಳ ಸ್ಟ್ರೆಂತ್ ಆಗಿದ್ದ ಅಂದರೆ ಮನುಷ್ಯ ಬಹಳ ಸೆನ್ಸಿಟಿವ್ ಆಗಿರ್ತಾನೆ ಮತ್ತು ಏನು ಬೇಕದು ಗಂಭೀರತನೇ ಇರ್ತದೆ, ಮನಸ್ಸು ಶಾಂತವಾಗಿರ್ತದೆ. ಈ ರೀತಿ ಚಂದ್ರ ಮನಸ್ಸನ್ನ ಕ್ಯಾರೆಕ್ಟರೈಸ್ ಮಾಡ್ತದೆ. ಸೊ ಅದರಿಂದ ಏನು ಸಮಸ್ಯೆಗಳಂದರೆ, ನಾನು ಹೇಳೋದು ಆಧುನಿಕ ಮನುಷ್ಯನ ಸಮಸ್ಯೆಗಳಿದೆಯಲ್ಲ, ಅದಕ್ಕೆ ಏನು ಕಾರಣಗಳು? ಚಂದ್ರನ ಒಂದು ಪ್ರಭಾವದ ಕಾರಣ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಚಂದ್ರನ ಒಂದು ಪ್ರಭಾವದಿಂದ ನಮ್ಮ ಮನಸ್ಸು ಹೇಗಿರುತ್ತೆ ಅನ್ನೋದು ಚಂದ್ರ ಡಿಸೈಡ್ ಮಾಡ್ತಾನೆ. ಈಗ ಚಂದ್ರ ದುರ್ಬಲ ಇದ್ದರೆ ನಮ್ಮ ಮನಸ್ಸು ದುರ್ಬಲವಾಗಿರುತ್ತೆ. ಹೌದು ಅಲ್ವಾ? ಈಗ ಚಂದ್ರ ನಮ್ಮ ಜಾತಕದಲ್ಲೇ ದುರ್ಬಲ ಇದ್ದರೆ ಅದರ ಏನು ಸರಿ ಮಾಡೋಕ್ಕಂತೂ ಆಗಲ್ಲ ನಾವು. ಸೊ ಈಗ ಪರಿಹಾರಗಳೇನು ಹಾಗಾದರೆ? ಈ ಚಂದ್ರ ಪರಿಹಾರಕ್ಕೆ ಮುಖ್ಯವಾಗಿ ಮೆಡಿಟೇಷನ್ನು ಮತ್ತು ಚಂದ್ರ ಜಪ ಮಾಡೋದು, ಆಮೇಲೆ ಚಂದ್ರ ಶಾಂತಿನ ಮಾಡ್ಕೊಳ್ಳೋದು ಮುಖ್ಯವಾಗಿ ಆಗ್ತದೆ. ಚಂದ್ರ ದುರ್ಬಲನಾಗಿದ್ದರೆ ಚಂದ್ರನ ಸರಿಪಡಿಸ್ಕೊಳ್ಳಿಕ್ಕೆ ದಿನನಿತ್ಯ ನೀವೇನು ಆ್ಯಕ್ಟಿವಿಟಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸರಿ ಹೋಗ್ತದೆ. ಓಕೆ 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 ಓಕೆ
ಸೊ ಚಂದ್ರ ದುರ್ಬಲ ಆಗಿದ್ರೆ ನಮ್ಮ ದಿನನಿತ್ಯದ ಆಕ್ಟಿವಿಟಿಗಳ ಮೂಲಕ ಕೂಡ ಅದನ್ನು ನಾವು ಸ್ಟ್ರೆಂಗ್ ಮಾಡ್ಕೋಬೋದು, ಸರಿ ಮಾಡ್ಕೊಳ್ಬೋದು. ಓಕೆ, ದಿನನಿತ್ಯದ ಆಕ್ಟಿವಿಟಿಗಳಂದ್ರೆ ಏನು ನಿಮ್ಮ ಪ್ರಕಾರ ಜೋಶಿ? ನೀವು ಬೆಳಗ್ಗೆಯಿಂದ ಏನು ರಾತ್ರಿ ಮಟ್ಟ ಸಮಯ ಕಳೀತೀರಿ, ಆ ಆ್ಯಕ್ಟಿವಿಟಿಲಿ ನಿಮ್ಮ ಮನಸ್ಸಿನ ಶಾಂತತೆಯಲ್ಲಿ ತರಲಿಕ್ಕೆ ನೀವೇನು ಪ್ರಯತ್ನ ಮಾಡ್ತೀರಿ ಅದೇ ಆ್ಯಕ್ಟಿವಿಟಿ ಆಗ್ತದೆ. ಒಂದು ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಬೆಳಗ್ಗೆ ನೀವು ಎದ್ದೇಳುವಂಥ ಸಮಯ ಯಾವಾಗಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು, ಇಲ್ಲ ಅತಿ ಬೇಗ ಎದ್ದೇಳೋದ್ರಿಂದ ಮನಸ್ಸು ಏಕಾಗ್ರತೆಯಿಂದ ಇರ್ತದೆ. ನೀವು ದಿನ ಚೆನ್ನಾಗಿ ಪ್ರಾರಂಭ ಮಾಡಿದರೆ ಖಂಡಿತವಾಗಿ ದಿನನ ಚೆನ್ನಾಗಿ ಅಂತ್ಯ ಮಾಡ್ತೀರಿ. ಅದರಿಂದ ಮನಸ್ಸು ಏಕಾಗ್ರತೆಯಲ್ಲಿ ಇರೋದ್ರಿಂದ ಚಂದ್ರದ ವೀಕ್ನೆಸ್ ನಿಮ್ಗೆ ಕಂಡು ಬರೋದಿಲ್ಲ. ಈ ದಿನನಿತ್ಯದ ಚಟುವಟಿಕೆಯಲ್ಲಿ ನಾವು ಕನ್ಸಿಸ್ಟೆನ್ಸಿ ಇಲ್ಲ, ಲೇಟಾಗಿ ಹೇಳೋದು, ಕೆಟ್ಟ ಚಟುವಟಿಕೆಗಳು ತೊಡಗೊಳ್ಳೋದು, ಅದಾದ ನಂತರ ಡಿಸ್ಟ್ರಾಕ್ಷನ್ಸಲ್ಲಿ ತೊಡ್ಕೊಳ್ಳೋದ್ರಿಂದ ಚಂದ್ರನ ದುರ್ಬಲತೆ ಎದ್ದು ಕಾಣ್ತಾ ಇರುತ್ತೆ. ಅದೇ ಲೈಫ್ ಸ್ಟೈಲ್ ಕಂಟಿನ್ಯೂ ಆಗ್ತಾ ಅತಿ ಒತ್ತಡ ತೊಗೊಳ್ಳೋದು, ಏಕಾಗ್ರತೆ ಕಳ್ಕೊಳ್ಳೋದು, ಎಂಜೈಟಿ, ಸ್ಟ್ರೆಸ್ಸು ಇದೇ ಇನ್ವಾಲ್ವ್ ಮಾಡ್ತಾ ಹೋಗ್ತಿರ್ತಾವೆ. ನಾವು ದಿನವನ್ನು ಹೇಗೆ ಆರಂಭಿಸ್ತೀವಿ, ಹೇಗೆ ದಿನದಲ್ಲಿ ತೊಡಗಿಸ್ಕೋತೀವಿ ಪ್ರೊಡಕ್ಟಿವ್ ಆಗಿ, ಪಾಸಿಟಿವ್ ಆಗಿ, ಅದ್ರ ಮೂಲಕ ಚಂದ್ರ ದುರ್ಬಲ ಆಗಿದ್ರೂ ಕೂಡ ನೀವು ನಿಮ್ಮ ದಿನವನ್ನು ಚೆನ್ನಾಗಿ ಇಟ್ಕೋಬಹುದು. ನೋಡಿ, ನಮ್ಮ ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಬೆಳಗನ್ನು ಗೆದ್ದರೆ ನೀವು ನಿಮ್ಮ ದಿನವನ್ನು ಗೆದ್ದಂಗೆ, ದಿನವನ್ನು ಗೆದ್ದರೆ ಜೀವನವನ್ನು ಗೆದ್ದಂಗೆ ಅಲ್ವಾ? ಸೊ ಬೆಳಗನ್ನು ಗೆಲ್ಲೋದಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೊಂದು ಮುಖ್ಯವಾದ ಸೂತ್ರ ಏನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು, ಪಂಡಿತ್ ಜೋಶಿ ಅವ್ರು ಹೇಳಿದಾಗೆ. ಬಟ್ ಇದೇ ಕಷ್ಟ ತುಂಬ ಜನರಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದು ಅಂದ ತಕ್ಷಣ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡುತ್ತೆ ತುಂಬ ಜನರಿಗೆ. ಈ ಬ್ರಾಹ್ಮಿ ಮುಹೂರ್ತ ಅನ್ನೋದಕ್ಕಿಂತ ಬ್ರಾಹ್ಮಿ ಮುಹೂರ್ತದ ಆಗಲಿಲ್ಲಪ್ಪ ಅಂದರೆ ಸೆಕೆಂಡ್ ಆಲ್ಟರ್ನೇಟಿವ್ ಮುಹೂರ್ತ ಏನಂತಂದರೆ ಆ ದಿನದ ಓರಾಧಿಪತಿ ಹುಟ್ಟುವಂಥ ಸಮಯ. ಫಾರ್ ಎಕ್ಸಾಂಪಲ್ಲು, ಈ ಶನಿವಾರ ದಿನ ಶನಿ ಓರಾಧಿಪತಿ ಆಗೋದು ಬೆಳಗ್ಗೆ 6ರಿಂದ 7:30 ಒಳಗಡೆ. ಅದಾದ ನಂತರ ಪ್ರದೋಷ ಕಾಲ ಒಂದು ಬರ್ತದೆ. ಸೊ 6ರಿಂದ 8:15 ಈ ಸಮಯದಲ್ಲಿ ನೀವು ಎದ್ಕೊಳ್ಳೋದು, ನಿಮ್ಮ ಒಂದು ಫಿಸಿಕಲ್ ಆ್ಯಕ್ಟಿವ್ ನೀವು ಇನ್ವಾಲ್ವ್ ಆಗೋದು ಮತ್ತು ದೇವರ ಆರಾಧನೆಯಲ್ಲಿ ಮುಳುಗೋದ್ರಿಂದ ಆ ದಿನ ಒಳ್ಳೆ ರೀತಿ ಪ್ರಾರಂಭ ಆಗ್ತದೆ. ಸೊ ಬ್ರಾಹ್ಮಿ ಮುಹೂರ್ತ ಬಿಟ್ಟರೆ ನೀವು ಆಲ್ಟರ್ನೇಟ್ ಆಗಿ ಹೋರಾಧಿಪತಿ ಮುಹೂರ್ತದಲ್ಲಿ ಇಲ್ಲ ಪ್ರದೋಷ ಕಾಲದಲ್ಲಿ ಕೂಡ ಹೇಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಓಕೆ, ಅಥವಾ ನೀವು ಹೇಳಿದ ಹಾಗೆ ಹೋರಾಧಿಪತಿ ಅದು ನೀವು ಹೇಳಿದ್ರಿ ಸೆಕೆಂಡ್ ಆಲ್ಟರ್ನೇಟಿವ್. ಇದರಿಂದ ಪ್ರಾಕ್ಟಿಕಲ್ ಆಗಿ ನಮಗೆ ಲಾಭಗಳಿದೆ. ದಿನ ಬೇಗ ಶುರು ಮಾಡಿದರೆ ನಿಮಗೆ ಕೆಲಸಗಳು ಬೇಗ ಆಗ್ತವೆ ಅಂತೇಳಿ. ಇದು ಹೊರತುಪಡಿಸಿ ಏನಾದರೂ ಅದಕ್ಕೆ ಕಾರಣ ಇದೆಯಾ? ಬ್ರಾಹ್ಮಿ ಮುಹೂರ್ತಕ್ಕೆ ಏನಾದರೂ ಒಂದು ಬೇರೆ ಸ್ಯಾಂಕ್ಟಿಟಿ ಇದೆಯಾ, ಬೇರೆ ಏನಾದರೂ ಇದೆಯಾ? ಖಂಡಿತವಾಗಿ. ಯಾಕಂದರೆ ಈ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆಗಳೆಲ್ಲ ನೀವು ನೋಡ್ತಾ ಇರ್ಬೋದು ಬ್ರಾಹ್ಮಿ ಮುಹೂರ್ತ ಪ್ರದೋಷ ಕಾಲದಲ್ಲೇ ಆಗ್ತದೆ. ಈ ಮುಹೂರ್ತ ಬಿಟ್ಟು ಮಧ್ಯಾಹ್ನದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಆಗೋದಿಲ್ಲ. ಪೂಜೆ ಮಾಡಿದರೆ ಬೆಳಗ್ಗೆ ಬ್ರಾಹ್ಮಿ ಮಾಡ್ತಾರೆ, ಇಲ್ಲ ಸಾಯಂಕಾಲ ಸಂಧ್ಯಾ ವಂದನೆ ಟೈಮಲ್ಲಿ ಪೂಜೆಗಳನ್ನು ಮಾಡ್ತಾರೆ. ಸೊ ಬೆಳಗ್ಗೆ ಹೋರಾಧಿಪತಿ ಉಚ್ಚನಾಗಿದ್ದಾಗ ಆ ದಿನ ಚೆನ್ನಾಗಿ ಪ್ರಾರಂಭ ಆಗಬೇಕಂತಂದರೆ ಬ್ರಾಹ್ಮಿ ಮುಹೂರ್ತ ಮತ್ತು ಹೋರಾಧಿಪತಿಯ ಮುಹೂರ್ತ ಬಹಳ ಅವಶ್ಯ ಆಗ್ತದೆ. ಇದು ಶಾಸ್ತ್ರೋಕ್ತವಾಗಿ, ಶಾಸ್ತ್ರದ ಪ್ರಕಾರ ಬೆಳಗ್ಗೆ ಯಾವ ವ್ಯಕ್ತಿ ಶುದ್ಧನಾಗಿ ದೇವ್ರಿಗೆ ಆರಾಧನೆ ಸಲ್ಲಿಸುತ್ತಾನೆ ಅವನ ಸಂಕಲ್ಪಗಳು ಆ ದಿನ ತೀರುತ್ತೆ ಅಂತ ಹೇಳಿ ಮೊದಲಿಂದನೂ ಕೂಡ ನಮ್ಮ ಹಿರಿಯರು ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಮತ್ತು ಅದೊಂದು ನಂಬಿಕೆ. ಆ ನಂಬಿಕೆ ಯಾವಾಗಲೂ ಕೂಡ ಅದು ವರ್ಕ್ ಆಗ್ತಾ ಇದೆ. ಎಸ್. ಇನ್ನು ಮಾನಸಿಕ ಒತ್ತಡಕ್ಕೆ ಚಂದ್ರನ ಹೊರತುಪಡಿಸಿ ಶನಿ ಕೂಡ ಕಾರಣ ಆಗ್ತಾನೆ? ಹೌದು, ಖಂಡಿತವಾಗಿ ಆಗ್ತಾನೆ. ಯಾಕಂದರೆ ಶನಿ ಕಷ್ಟಗಳನ್ನು ತರೋದು. ಯಾಕಂದರೆ ಎಲ್ಲ ಮೆಂಟಲಿ ಪೀಸ್ ಇದ್ದೀವಿ, ಎಲ್ಲನೂ ಚೆನ್ನಾಗಿದೆ ಅಂತಂದರೆ ಆಟೋಮೆಟಿಕ್ಕಾಗಿ ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ಕಷ್ಟಗಳು ಬಂದಾಗ ಮೆಂಟಲಿ ಪೀಸ್ ಮಾಡೋದೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಲ್ಲಿ ಶನಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ಗ್ರಹಗಳಾಗಲಿ ಸಮಸ್ಯೆಗಳು ಬಂದಾಗ ಆ ದಿನ ನಮ್ಮ ವ್ಯಕ್ತಿತ್ವ ಹೇಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಅದು ಆ ಸಮಯದಲ್ಲೂ ಕೂಡ ನಾವು ಶಾಂತಿಯುತವಾಗಿ ಹೋದ್ರೆ ಅಂತಂದರೆ ನಮ್ಮ ಸಮಸ್ಯೆ ಖಂಡಿತವಾಗಿ ಪರಿಹಾರ ಆಗ್ತದೆ. ಅಲ್ಲಿ ನಮ್ಮ ಶಾಂತಿನ ನಾವು ಹದಗೆಡಿಸ್ಕೊಳ್ಳೋದ್ರಿಂದ ನಾವು ಪ್ಯಾನಿಕಲ್ಲಿ ಹೋಗ್ತೀವಿ, ತಪ್ಪು ಡಿಸಿಷನ್ಸ್ಗಳನ್ನು ಮಾಡ್ತೀವಿ. ಆ ತಪ್ಪು ಡಿಸಿಷನ್ಗಳ ಔಟ್ಕಮ್ಮು ನೆಗೆಟಿವ್ ಆಗೇ ಇರ್ತದೆ. ಸೊ ಇದು ಒಬ್ಬ ಕಾಮನ್ ಮ್ಯಾನ್ಗೆ ತುಂಬ ಅರ್ಥ ಆಗೋ ಥರ ಹೇಳಿದ್ರಿ ನೀವು. ಅಂದರೆ ಒಂದು ಸ್ಟ್ರೆಸ್ಸಲ್ಲಿದ್ದಾಗ ಅಥವಾ ಒಂದು ಕಷ್ಟದಲ್ಲಿದ್ದಾಗ ನೀವೇನು ಡಿಸಿಷನ್ ತಗೋತೀರಿ ಭಾಳ ಮುಖ್ಯ ಆಗುತ್ತೆ ಅಂತ ನೀವು ಹೇಳಿದ್ರಿ. ಇದ್ರ ಹೊರತುಪಡಿಸಿ ಈಗ ಚಂದ್ರ ದುರ್ಬಲ ಇದ್ದಾನೆ ಅಥವಾ ಶನಿ ನಿಮ್ಮ ಫೇವರೇಬಲ್ ಇಲ್ಲ ಅಂತಂದಾಗ ಜ್ಯೋತಿಷದ ಪ್ರಕಾರ ಏನಾದರೂ ಪರಿಹಾರಗಳಿದೆಯಾ ಅದಕ್ಕೆ? ಖಂಡಿತವಾಗಿ. ಈಗ ಶನಿ ಅಥವಾ ಚಂದ್ರ ದೌರ್ಬಲ್ಯನಾದಾಗ ಶಾಸ್ತ್ರಪೂರ್ವಕವಾಗಿ ನಾವು 7:30ಗಾಗಿ ಶನಿ ಶಾಂತಿನ ಮಾಡ್ಕೊಳ್ತೀವಿ ಮತ್ತು ಪ್ರತಿ ಶನಿವಾರ ಶನಿದೇವ ಆರಾಧನೆಗಳನ್ನು ಮಾಡ್ತೀವಿ. ಅದೇ ರೀತಿ ಚಂದ್ರನಿಗೆ ಚಂದ್ರ ಶಾಂತಿ ಮಾಡ್ಕೊಳ್ತೀವಿ. ಅದಾದ ನಂತರ ಈ ಚಂದ್ರನ ಕಂಟ್ರೋಲ್ ಮಾಡ್ಕೊಳ್ಳೋದು ನೀರು ಮತ್ತು ಹಾಲು. ನಾವು ರಾತ್ರಿ ಮಲಗೋ ಸಮಯದಲ್ಲಿ ನನ್ನ ತಲೆದಿಂಬ ಹತ್ರ ನೀರು ಮತ್ತು ಹಾಲನ್ನು ಇಟ್ಕೊಳ್ಳೋದ್ರಿಂದ ನಿದ್ರೆ ಬಹಳ ಚೆನ್ನಾಗಾಗ್ತದೆ ಮತ್ತು ನಿದ್ರೆ ಚೆನ್ನಾಗಾಯ್ತು ಅಂತಂದರೆ ಬೆಳಗ್ಗೆ ಏಳಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಸೊ ದಿನನಿತ್ಯ ಅದನ್ನು ಮಾಡ್ತಾ ಹೋಗೋದ್ರಿಂದ ಚಂದ್ರನ ದುರ್ಬಲತೆ ನಮಗೆ ಕಂಡು ಬರೋದಿಲ್ಲ. ಸೊ ದಿನ ಏನು ನಮ್ಮದು ರೂಟೀನ್ ಇರ್ತದೆ ಅದು ಸರಿಯಾಗಿ ನಡ್ಕೊಂಡು ಹೋಗಿ ಈ ಕಷ್ಟಗಳಿಂದ ನಾವು ದೂರ ಆಗ್ತೀವಿ. ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಹಳ್ಳಿ ಕಡೆ ನಮ್ಮ ಮನೆಗಳಲ್ಲಿ ಪ್ರತಿ ಮಲಗುವಾಗ ನೀರು ಒಂದು ತೆಂಬಿಗೆ ತುಂಬಿಕೊಂಡು ಇಟ್ಕೊಳ್ಳೋದು ನಾನು ನೋಡಿದ್ದೀನಿ. ಹಾಲು ಇಟ್ಕೊಳ್ಳೋದು ನೋಡಿಲ್ಲ, ಬಟ್ ನೀರಂತೂ ಇಟ್ಕೋತಾರೆ. ಹೌದು, ನೀರು ಇಟ್ಕೊಳ್ಳೋದು ಯಾಕೆಂದರೆ ರಾತ್ರಿ ನೀರಡಿಕೆ ಆದಾಗ ನೀರು ಕುಡಿಬೇಕು ಅಂತ ಇಟ್ಕೊಳ್ತಾರೆ. ಬಿಟ್ಟರೆ ಅವ್ರಿಗೆ ಈ ಕಾರಣ ಗೊತ್ತಿಲ್ಲ.
ನೀವು ಹೇಳ್ತಾ ಇರೋ ಕಾರಣ ಗೊತ್ತಿಲ್ಲ ಅಲ್ವಾ? ಪ್ರಾಯಶಃ ಯಾವುದೋ ಒಂದು ಕಾಲದಲ್ಲಿ ಅದು ಕೂಡ ಕಾರಣ ಇರ್ಬೋದು, ಬಟ್ ಅದು ನಮಗೆ ಹೌದು. ಯಾಕಂದರೆ ಚಂದ್ರ ಜಲತತ್ವನಾಗ್ತಾನೆ. ಸೊ ನೀರು ಚಂಚಲ, ನೀರಿಗೆ ಶೇಪ್ ಇಲ್ಲ. ಸೊ ಹಾಗಾಗಿ ಒಂದು ಗ್ಲಾಸಲ್ಲಿ ನಾವು ನೀರನ್ನ ಇಟ್ಕೊಳ್ಳೋದ್ರಿಂದ ನಮ್ಮ ನಿದ್ರೆಗೆ ಯಾವುದೇ ರೀತಿ ಹೀನತೆ ಬೀಳೋದಿಲ್ಲ. ಫಾರ್ ಎಕ್ಸಾಂಪಲ್ ಕೆಟ್ಟ ಕನಸುಗಳು ಬಂದಾಗ ಬಹಳ ಡಿಸ್ಟರ್ಬೆನ್ಸ್ ಆಗ್ತೀವಿ, ನಮ್ಮ ಯೋಚನೆಗಳೇ ನಮಗೆ ಕನಸಾಗಿ ಬರ್ತದೆ. ಹೌದು. ಸೊ ಈ ನೀರನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಆ ಯೋಚನೆಗಳು ಬರಲಾರ್ದಂಗೆ ಆಗ್ತದೆ ಅಂತ ಒಂದು ನಂಬಿಕೆ. ಹಾಗಾಗಿ ಬಹಳ ಜನ ಇದನ್ನು ಫಾಲೋ ಮಾಡ್ತಾರೆ. ಇನ್ನು ರಾಹು ನಿಂದ ಉಂಟಾಗುವಂಥ ಭಯಗಳು ಅಥವಾ ಅಸ್ಥಿರತೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರಾಹು ಮತ್ತು ಕೇತು ಅಂದರೆ ಛಾಯಾಗ್ರಹಗಳು. ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತು ಇನ್ಫ್ಲುಯೆನ್ಸ್ ಹೇಗಪ್ಪ ಅಂತಂದರೆ ಛಾಯಾಗ್ರಹಗಳು. ಇವು ಸೂರ್ಯಪಥದ ಮತ್ತು ಚಂದ್ರಪಥದ ಕಂಜಕ್ಷನ್ ಆಗುವಂಥ ಪಾಯಿಂಟ್ಸ್ಗಳು. ಇದನ್ನು ರಾಹು ಕೇತು ಅಂತ ಕರಿತೀವಿ. ಈ ಜ್ಯೋತಿಷ್ಯದಲ್ಲಿ ಯಾವ ರೀತಿ ಇನ್ಫ್ಲುಯೆನ್ಸ್ ಬರ್ತದೆ ಅಂತಂದರೆ, ಈ ರಾಹು ಮತ್ತು ಕೇತು ಒಂಥರ ನೆಗೆಟಿವಿಟಿ ಇದ್ದಂಗೆ. ನಮಗೆ ಗ್ರಹಣ ಆಗೋದೇ ಸೂರ್ಯ ಮತ್ತು ಚಂದ್ರ ಕಂಜಕ್ಷನ್ ಆಗೋದು. ಹಾಗಾಗಿ ನಾವು ಹೇಳ್ತೀವಿ ರಾಹುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಸೊ ಈ ರೀತಿ ಈ ಸೂರ್ಯಗ್ರಹಣ ಆದಾಗ ಒಂದು ಟೆಂಪ್ರರಿ ಪೀರಿಯಡ್ಗೆ ನಮಗೆ ನೆಗೆಟಿವಿಟಿ ಕಾಣುತ್ತೆ. ಸೊ ರಾಹು ಕೂಡ ಹಾಗೆ ಒಂದು ನೆಗೆಟಿವಿಟಿನ ಇನ್ಫ್ಲುಯೆನ್ಸ್ ಮಾಡೋನು, ಅಂದರೆ ಅತಿಯಾದಂಥ ಲಸ್ಟ್ಗಳನ್ನು ಕೊಡೋದು. ರಾಹು ಚೆನ್ನಾಗಿದ್ದಾಗ ಅತಿಯಾದ ಲಸ್ಟ್ ಕೊಡ್ತಾನೆ. ಈಗ ರಿಲೇಷನ್ಶಿಪ್ಪಲ್ಲಿ ನಾನು ಹೇಳಿದೆ, ಈಗ ರಾಹು ದುರ್ಬಲನಾದಾಗ ಏನಾಗ್ತದಪ್ಪ ರಿಲೇಷನ್ಶಿಪ್ಪಲ್ಲಿ ಅಂತಂದರೆ ಗಂಡನ ಮೇಲೆ ಸಂಶಯ ಬರೋದು, ಇಲ್ಲ ಗಂಡ ಇದ್ದರೂ ಕೂಡ ಪರಪುರುಷನ ಮೇಲೆ, ಇಲ್ಲ ಹೆಂಡತಿ ಚೆನ್ನಾಗಿದ್ರೂ ಕೂಡ ಪರಸ್ತ್ರೀಯ ಮೇಲೆ ವ್ಯಾಮೋಹಗಳು ಬರೋದು, ಇದು ರಾಹುವಿನಿಂದ ಕಾರಣ ಆಗ್ತದೆ. ಹೀಗಾಗಿ ರಾಹು ಚೆನ್ನಾಗಿರುವಂಥ ಮನಸ್ಸನ್ನು ಹಾಳು ಮಾಡ್ತಾನೆ. ಸೊ ಹಾಗಾಗಿ ರಾಹು ಚಂದ್ರನಿಗೆ ಶತ್ರು ಆಗಿರೋದ್ರಿಂದ ಈ ರಾಹು ದಶ ಬಂದಾಗ, ಇಲ್ಲ ರಾಹು ನೆಗೆಟಿವ್ ಆಗಿದ್ದಾಗ ಮನಸ್ಸು ನಾವು ಹಾಳು ಮಾಡ್ಕೊಳ್ತೀವಿ. ಡೈಲಿ ನಾವು ಡೆವಲಪ್ಮೆಂಟ್ ನೋಡೋದಕ್ಕಿಂತ ಬೇರೆಯವ್ರನ್ನ ಕಂಪೇರ್ ಮಾಡಿಕೊಂಡು ಬೇರೆಯವ್ರ ಮೇಲೆ ನಾವು ಹಗೆ ಸಾಗಿಸ್ಕೊಂಡು ನಮ್ಮ ಒಂದು ಪ್ರೋಗ್ರೆಸ್ನ ನಾವು ಹಾಳು ಮಾಡ್ಕೊಳ್ತೀವಿ. ಸೊ ರಾಹು ಇದನ್ನು ಕ್ಲೀನಾಗಿ ರಿಪ್ರೆಸೆಂಟ್ ಮಾಡ್ತಾನೆ ಜಾತಕದಲ್ಲಿ. ಓಕೆ, ಬಟ್ ಇದು ನೀವು ಈ ಥರ ಒಂದು ಇದು ಸುಮ್ಮನೆ ಒಂದು ಸ್ವಲ್ಪ ತಮಾಷೆ ಆಗೋ ಹೇಳೋದಾದರೆ, ಈಗ ಯಾರೋ ಒಂದು ಪರಸ್ತ್ರೀ ನೋಡುವಂಥ ಗಂಡಸಿಗೆ ಇದು ಕಾರಣ ಆಗಬಾರ್ದು ಅಂತ, ರಾಹು ನನಗೆ ಪ್ರಭಾವ ಹಿಂಗಾಗಿ ನಾನು ಇನ್ನೊಬ್ಬರು ನೋಡಿದೆ ಅಂತ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ವ ಅಂತ. ಹೌದು. ಸೊ ಹೀಗಾಗಿ ಈಗ ಅಂದರೆ ಗಂಡನ ಮೇಲೆ ಸಂಶಯ ಇರುವಂಥ ಹೆಂಡ್ತಿರೆಲ್ಲ ರಾಹು ಶಾಂತಿ ಮಾಡಬೇಕಾಗತ್ತೆ. ಹಾಗಾದರೆ ರಾಹು ಶಾಂತಿ ಮಾಡ್ಕೊಳ್ಳೋದು ಒಳ್ಳೆಯದು, ಮತ್ತು ಪರಸ್ಪರವಾಗಿ ಕಮ್ಯುನಿಕೇಷನ್ ನೀಟಾಗಿ ಮೇಂಟೈನ್ ಮಾಡಲಿ. ಅದಾದ ನಂತರ ಶಿವಪಾರ್ವತಿ ಬಹಳ ಮುಖ್ಯ. ಈ ಗರುಡ ಪುರಾಣದ ಪ್ರಕಾರ ಅತ್ಯುತ್ತಮವಾದಂಥ ಕಪಲ್ಸೇ ಶಿವ ಮತ್ತು ಪಾರ್ವತಿ. ಯಾವಾಗಲೂ ಕೂಡ ಮೊದಲಿಂತ್ರನೂ ಕೂಡ ಈ ದಾಂಪತ್ಯ ವಿಚಾರ ಬಂತಂದರೆ ಶಿವಪಾರ್ವತಿ ಆರಾಧನೆ ಮಾಡೇ ಮಾಡ್ತಾರೆ. ಸೊ ಗಂಡ ಆಗಲಿ ಹೆಂಡತಿ ಆಗಲಿ ಇಂಥ ವಿಚಾರಗಳು ಸಂಸಾರಗಳು ಬಂತಂದರೆ ಶಿವನಿಗೆ ಮತ್ತು ಪಾರ್ವತಿಗೆ ಸಂಬಂಧಪಟ್ಟಿರುವಂಥ ವ್ರತಗಳನ್ನು ಮಾಡಿದ್ರೆ ಅವರ ಮನೆಯಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಒಂದು ಪಾಸಿಟಿವ್ ವಾತಾವರಣ ಮೇಂಟೈನ್ ಆಗ್ತದೆ. ಆ ಮೇಂಟೈನ್ ಆಗೋದ್ರಿಂದ ದಾಂಪತ್ಯ ಜೀವನದಲ್ಲಿ ರಾಹುವಿನ ಪ್ರಭಾವ ಆಗಲಿ, ದೌರ್ಬಲ್ಯ ಚಂದ್ರನ ಪ್ರಭಾವ ಆಗಲಿ ದಾಂಪತ್ಯ ಜೀವನದಲ್ಲಿ ಮೂಡುವುದಿಲ್ಲ ಮತ್ತು ಕೆಲಸ ಕಾರ್ಯದಲ್ಲೂ ಕೂಡ ಮೂಡುವುದಿಲ್ಲ. ನೋಡಿ, ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಯಾರಾದರೂ ಒಳ್ಳೆ ಗಂಡ ಹೆಂಡತಿ ನೋಡಿದರೆ ಒಳ್ಳೆ ಶಿವಪಾರ್ವತಿ ಕಣ್ಣಂಗೆ ಕಾಣ್ತಾರೆ, ಶಿವಪಾರ್ವತಿ ಜೋಡಿ ಇದ್ದಂಗಿದೆ ಅಂತಾರೆ ಹೊರತು ಸೀತಾರಾಮ ಜೋಡಿ ಇದ್ದಂಗಿದೆ ಅಂತನಲ್ಲ, ರಾಧಾಕೃಷ್ಣ ಜೋಡಿ ಇದೆ ಅಂತನಲ್ಲ ಅಲ್ವಾ, ಕೃಷ್ಣ ರುಕ್ಮಿಣಿ ಜೋಡಿ ಇದೆ ಅಂತ ಕೂಡ ಅನ್ನಲ್ಲ. ಶಿವಪಾರ್ವತಿ ಜೋಡಿ ಇದ್ದಂಗಿದೆ ರೀ ಅಂತಂತಾರೆ. ಅವ್ರು ಹೇಗೆ ಇರಲಿ ಅಂದರೆ ಅವರು, ಯಾಕಂದರೆ ಶಿವಪಾರ್ವತಿ ಸೇರ್ಬೇಕಂದ್ರೆ ಅವ್ರು ಜನ್ಮ ಜನ್ಮಗಳಿಗೆ ಕಾದಿದ್ದಾರೆ. ಆ ಪೇಷನ್ಸ್ ಇದೆ. ಶಿವನು ಕೂಡ ಅಷ್ಟೇ ತಪಸ್ಸು ಮಾಡಿದ್ದಾನೆ, ಪಾರ್ವತಿ ಕೂಡ ಅಷ್ಟೇ ಜೀವನನ ತ್ಯಾಗ ಮಾಡಿದ್ದಾಳೆ. ಸೊ ಹಾಗಾಗಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಶಿವಪಾರ್ವತಿಗೆ ಒಂದು ದಾಂಪತ್ಯ ಜೀವನಕ್ಕೆ ಅತ್ಯುತ್ತಮವಾದಂಥ ಸ್ಥಾನ ಕೊಡ್ತೀವಿ. ಸೊ ದಂಪತಿಗಳಿದ್ರೆ ಶಿವಪಾರ್ವತಿ ಥರ ಇರಬೇಕು ಅಂತ ಹೇಳಿ ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಓಕೆ, ಇನ್ನು ನಮ್ಮ ಯುವಕರಲ್ಲಿ ಮತ್ತು ಮಕ್ಕಳಲ್ಲೂ ಕೂಡ ಮಾನಸಿಕ ಸಮಸ್ಯೆಗಳನ್ನ ನಾವು ಇತ್ತೀಚಿನ ದಿನಗಳು ನೋಡ್ತಾ ಇದ್ದೀವಿ. ಡಿಪ್ರೆಷನ್ ಥರದ್ದು, ಓಕೆ, ಆಂಗ್ಸೈಟಿ ಥರದ್ದು, ಆಮೇಲೆ ಇನ್ನೊಂದು ಮೊಬೈಲ್ ಫೋನಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥದ್ದೆಲ್ಲ ನೋಡಿದ್ದೀವಿ. ಓಕೆ, ಮೊಬೈಲ್ ಫೋನಿಂದ ದುಶ್ಚಟಗಳಿಗೆ ಬಲಿಯಾಗೋದು, ಈ ಥರದ್ದೆಲ್ಲ ನೋಡಿರ್ತೀವಿ. ಸೊ ಈ ಒಂದು ಮಾನಸಿಕ ಸಮಸ್ಯೆಗಳು ವಿಶೇಷವಾಗಿ ಮಕ್ಕಳಲ್ಲಿ ಮತ್ತು ಯುವಕರಲ್ಲಿ ಅಂದರೆ ಯುವಕ ಮತ್ತು ಯುವ ಜನತೆಯಲ್ಲಿ. ಸೊ ಇದಕ್ಕೂ ಏನಾದರೂ ಪರಿಹಾರ ಸೂಚಿಸ್ಬೋದಾ? ಖಂಡಿತವಾಗಿ. ಈಗ ಮಕ್ಕಳ ವಿಚಾರ ಅಂತ ಬಂದಾಗ ಮೇಯ್ನಾಗಿ ನಾವು ಜಾತಕ ಪರಿಶೀಲನೆ ಮಾಡಿಸ್ತೀವಿ. ಈ ಪರಿಶೀಲನೆ ಮಾಡಿದಾಗ ಇನಿಷಿಯಲ್ ಆಗಿ ತನುಭಾವ ಅಂತಂದರೆ ಮೊದಲನೇ ಭಾವ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಮತ್ತು 4ನೇ ಭಾವ ಇದು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಜಾತಕ ಅಂತ ಬಂದಾಗ ಬುಧಗ್ರಹ ಚಂದ್ರಗ್ರಹ ಭಾಳ ಮುಖ್ಯ ಆಗ್ತದೆ. ಈ ಬಾಲ್ಯ ವ್ಯವಸ್ಥೆಯಲ್ಲಿ ಮಕ್ಕಳು ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದಾಗ ಎಜುಕೇಷನ್ನು, ಕಾನ್ಸಂಟ್ರೇಷನ್ ಅವ್ರನ್ನ ಲೈಫ್ನ ಚೇಂಜ್ ಮಾಡುತ್ತೆ. ಈ ಚಂದ್ರ ಬುಧ ಇಂಥ ಗ್ರಹಗಳು ದುರ್ಬಲನಾಗಿದ್ದಾಗ ಮಕ್ಕಳು ಡಿಸ್ಟ್ರಾಕ್ಷನ್ಸ್ಗೆ ಹೋಗೋದು, ಈ ಡಿಸ್ಟ್ರಾಕ್ಷನ್ಗಳಿಂದನೇ ಈ ಡಿಪ್ರೆಷನ್ನು, ಅದಾದ ನಂತರ ನೀವು ಹೇಳ್ತಾ ಇದ್ರಲ್ಲಂತ ಯಾವುದೇ ಒಂದು ಮಾನಸಿಕ ದೌರ್ಬಲ್ಯತೆ ಆಗಲಿ ಇದರಿಂದನೇ ಬರೋದು. ಸೊ ಅದಕ್ಕೇನು ಪರಿಹಾರಗಳು? ಇದು ಪರಿಹಾರ ಏನಪ್ಪ ಅಂತಂದರೆ ಈಗಿನ ಮಕ್ಕಳಲ್ಲಿ
ಜಸ್ಟ್ ವಿದ್ಯಾಭ್ಯಾಸದ ಜೊತೆಗೆ ಈ ಪ್ರೆಷರ್ ಆಗ್ತಾರೆ ಮಕ್ಕಳಿಗೆ. ಏನಪ್ಪ ಅಂತಂದರೆ ಓದು ಮಾಡು, ಮುಂದೆ IIT ಮಾಡು, ಇದು ಮಾಡು ಅಂತ ಹೇಳಿ 7th IITಗೆ ಹಾಕೋದು ಇಂಥದ್ದೆಲ್ಲ ಮಾಡ್ತಾರೆ. ಸರಿ, ಅದು ಅವ್ರವ್ರ ಒಂದು ವೈಯಕ್ತಿಕ ವಿಚಾರ. ಬಟ್ ಏನಪ್ಪ ಅಂತಂದರೆ ಮೊದಲಿಂತ್ರನೂ ಕೂಡ ಆಧ್ಯಾತ್ಮಿಕ ಮನೋಭಾವ ಮಕ್ಕಳಲ್ಲಿ ಮೂಡಲಿ. ಗಣಪತಿ ಆರಾಧನೆ ಯಾಕೆ ಮಾಡಬೇಕು, ಶಿವನ ಆರಾಧನೆ ಯಾಕೆ ಮಾಡಬೇಕು? ಯಾಕಂದರೆ ಗಣಪತಿ ವಿಘ್ನ ನಿವಾರಕನಾಗ್ತಾನೆ ಅವನು. ಈ ಗಣಪತಿನ ಆರಾಧನೆ ಮಾಡೋದ್ರಿಂದ ಮನಸ್ಸಲ್ಲಿ ಏಕಾಗ್ರತೆ ಇರ್ತದೆ. ಯಾವುದೇ ಒಂದು ಕೆಲಸ ಮಾಡುವಾಗ ಕಾನ್ಸಂಟ್ರೇಷನಿಂದ ನಾವು ತಪ್ಪುವುದಿಲ್ಲ. ಹಾಗಾಗಿ ನೀವೆಲ್ಲಾದರೂ ಹೋಗಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ, ಮತ್ತು ಯಾವುದೇ ಒಂದು ಆಫೀಸ್ಗೆ ಹೋಗಿ ಎಲ್ಲಾದರೂ ಹೋಗಲಿ, ಗಣಪತಿ ಇರ್ತಾನೆ. ಯಾಕಂದರೆ ಅಲ್ಲಿ ನಡೆಯುವಂಥ ಕೆಲಸಕ್ಕೆ ಯಾವುದೇ ರೀತಿ ವಿಘ್ನ ಬರಬಾರ್ದು ಅಂತ ಯಾವ ದೇವರು ಇಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಗಣಪತಿ ಇದ್ದೇ ಇರ್ತಾನೆ. ಸೊ ಈ ರೀತಿ ಮಕ್ಕಳಲ್ಲಿ ಆಧ್ಯಾತ್ಮಿಕ ಭಾವನೆ ಮೊದಲಿಂದನೂ ಇರೋದ್ರಿಂದ ಖಂಡಿತವಾಗಿ ಅವರು ಕರಿಯರಲ್ಲಿ ಮತ್ತು ಇದರಲ್ಲಿ ಒಂದು ಸಕ್ಸಸ್ ಮೆಟ್ಲನ್ನ ಏರಕ್ಕೆ ಶುರು ಮಾಡ್ತಾರೆ. ಇತ್ತೀಚೆಗೆ ಕಾಣಿಸ್ಕೊಂಡಿರುವಂಥ ಒಂದು ಸಮಸ್ಯೆ ಏನಂದರೆ ಇದನ್ನು ಹೇಗೆ ಅಂದರೆ ಡಿಪ್ರೆಷನ್, ಓಕೆ, ಅಂದರೆ ಖಿನ್ನತೆ, ಓಕೆ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ, ಓಕೆ, ಯಾವಾಗಲೂ ಒಂಥರ ಸುಸ್ತು, ಬೇಜಾರು, ಓಕೆ, ಅಂದರೆ ಲೈಫಿನ ಬಗ್ಗೆ ಒಂದು ಕ್ಯೂರಿಯಾಸಿಟಿ, ಪ್ರತಿದಿನ ಬೆಳಗ್ಗೆ ಎದ್ದು ಹೋಗಬೇಕು, ಇವತ್ತೇನೋ ಮಾಡಬೇಕು ಅನ್ನೋದಿರುತ್ತಲ್ಲ, ಇದು ಇಲ್ಲದೇ ಇರೋದು ಕೂಡ ಒಂದು ಖಿನ್ನತೆ, ಅಂದರೆ ಡಿಪ್ರೆಷನ್ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ಅದಕ್ಕೂ ಏನಾದರೂ ಪರಿಹಾರ ಸೂಚಿಸ್ಬೋದು? ಡಿಪ್ರೆಷನ್ ಅನ್ನೋದೇನಿದೆ, ಇದು ಸಡನ್ನಾಗಿ ಒನ್ ಆರ್ 2 ಡೇಸಿಂದ ಬರುವಂಥದ್ದು ಸಮಸ್ಯೆ ಅಲ್ಲ. ಇದು ಇನಿಷಿಯಲ್ ಆಗಿರುವಂಥ ಸೆನ್ಸಿಟಿವಿಟಿಯಿಂದನೇ ಬರ್ತಿರ್ತದೆ. ಈಗ ಒಬ್ಬ ವ್ಯಕ್ತಿ ಒಂದು ವಿಚಾರಕ್ಕೆ ಬಹಳ ಸೆನ್ಸಿಟಿವ್ ಆಗಿರ್ತಾನೆ, ಆ ವಿಚಾರ ಅವನ ಪ್ರಕಾರ ಅದು ತಪ್ಪಾಗಿ ಹೋಯಿತು, ಅಲ್ಲಿ ತಪ್ಪಾಗಿರೋದ್ರಿಂದ ಅವ್ನಿಗೆ ಮನಸ್ಸಿಗೆ ಬಹಳ ಆಘಾತ ಆಗೋದ್ರಿಂದ ಅವನು ಡಿಪ್ರೆಷನ್ ಹೋಗ್ತಾನೆ. ಈಗ ಮಗುವಿನ ಜಾತಕ ನೋಡಿಕೊಂಡು ಇಲ್ಲ ಒಬ್ಬ ವ್ಯಕ್ತಿಯ ಜಾತಕ ನೋಡಿಕೊಂಡು ಅದು ಮೊದಲನ್ನೇ ನಾವು ಸಲಹೆನ ಕೊಡ್ಬೋದು. ಆ ಸಲಹೆ ಕೊಡೋದ್ರಿಂದ ಆ ವ್ಯಕ್ತಿ ಡಿಪ್ರೆಷನ್ಗೆ ಹೋಗಲಾರ್ದಂಗೆ ನಾವು ತಡಿಬೋದು. ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಪಲ್ಲಿ ಈಗ ನಮಗೆ ಕೇಳಕ್ಕೆ ಬರ್ತಾರೆ, ನನ್ನೊಂದು ಸಮಯ ಈಗ ನಡೀತಾ ಇದೆ, ಇವ್ರ ಜೊತೆ ನಾನು ಮದುವೆ ಆಗ್ತೀನೋ ಇಲ್ಲ, ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಕೇಳ್ತಾರೆ. ಇಂಥವ್ರಿಗೆ ನಾವು ಮೊದಲೇ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಈ ರಿಲೇಷನ್ಶಿಪ್ನ ಗ್ರಾಂಟೆಡ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಮನೆಯಲ್ಲಿ ತೊಂದರೆ ಆಗುವಂಥದ್ದಿದೆ. ಸೊ ಆ ವ್ಯಕ್ತಿಗಳಿಗೆ ಇಲ್ಲ ಆ ಮಗುವಿಗೆ ಮೊದಲೇ ಮುನ್ಸೂಚನೆ ಕೊಡೋದ್ರಿಂದ, ಆ ಪೋಷಕರಿಗೆ ಮೊದಲೇ ಮುನ್ಸೂಚನೆಗಳನ್ನು ಕೊಡೋದ್ರಿಂದ ಅವ್ರು ಅಲರ್ಟ್ ಆಗೋದ್ರಿಂದ ಡಿಪ್ರೆಷನ್ಗೆ ಅವ್ರು ಈಡಾಗಲ್ಲ. ಇಲ್ಲಾಂದರೆ ಖಂಡಿತವಾಗಿ ಡಿಪ್ರೆಷನಲ್ಲಿ ಹೋಗ್ತಾರೆ ಅವರು. ಸೊ ಹಾಗೆ ನಾವು ಮಾನಸಿಕ ಆರೋಗ್ಯ ಮತ್ತು ಜ್ಯೋತಿಷ್ಯ ಈ ಆ್ಯಂಗಲಿಂದ ನಾವು ಮಾತಾಡ್ತಾ ಇದ್ವಿ, ಯೋಚನೆ ಮಾಡ್ತಾ ಇದ್ವಿ. ಸೊ ಈಗ ನಾನು ಎಲ್ಲರ ಪರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ. ಆದರೆ ಈಗ ನಾನು ಒಂದು ಲಾಸ್ಟ್ ಪ್ರಶ್ನೆ ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ಎಲ್ಲರಿಗೂ ಬೇಕಾಗಿರೋದು ನೀವು ಹೇಳಿದ ಹಾಗೆ ಶಾಂತಿ, ಓಕೆ, ಮನಸ್ಸಿಗೆ ನೆಮ್ಮದಿ, ಶಾಂತಿ, ಅದು ಭಾಳ ಮುಖ್ಯ ಆಗುತ್ತೆ. ಓಕೆ, ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಥರದ ಕಾರಣಗಳಿಂದಾಗಿ ಶಾಂತಿ ಇರಲ್ಲ. ಹೌದು, ಮಕ್ಕಳಿದ್ದಾಗ ಓದಬೇಕು ಅನ್ನೋದೊಂದಿರುತ್ತೆ, ಶಾಂತಿ ಇಲ್ಲ. ಮದುವೆ ಆದಮೇಲೆ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಓಕೆ, ಏನೋ ಸಮಸ್ಯೆ ಬಂದರೆ ಅಲ್ಲೂ ಶಾಂತಿ ಇಲ್ಲ. ಇನ್ನು ಕರಿಯರ್ ಅಂತ ಬಂದರೆ ನಿಮಗೆ ಒಳ್ಳೆ ಜಾಬ್ ಸಿಕ್ಕು, ಒಳ್ಳೆ ನಿಮಗೆ ಅಟ್ಮಾಸ್ಫಿಯರ್ ಸಿಕ್ಕರೆ ಅದು ಓಕೆ. ಒಳ್ಳೆ ಬಿಸ್ನೆಸ್ ಅಂತ ಬಂದಾಗ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕು, ಒಳ್ಳೆ ಕ್ಲೈಂಟ್ ಸಿಕ್ಕರೆ ನಿಮಗೆ ಓಕೆ. ಇಲ್ಲ ಅಂದರೆ ಶಾಂತಿ ಇಲ್ಲ. ಹೌದು, ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ. ಎಲ್ಲ ಸಿಕ್ಕರೂ ಕೂಡ, ಎಲ್ಲ ಚೆನ್ನಾಗಿದೆ ಅಂದರೂ ಕೂಡ, ನಾನು ಹೆಂಡತಿ ತುಂಬ ಒಳ್ಳೆಯವಳು ಅಂತ ಹೇಳಿ ನಾನು ರಾತ್ರಿ 12 ಗಂಟೆಗೆ ಹೋದರೆ ಆಗಲ್ಲ. ಹೌದು ಅಲ್ವಾ? ನಾನು ಬೇಗ ಕರ್ತವ್ಯ ಪಾಲನೆ ಮಾಡಲೇಬೇಕು. ಸೊ ನನ್ನ ಪ್ರಶ್ನೆ ಏನಂತಂದರೆ, ಎಲ್ಲರಿಗೂ ಒಂದು ಅಪ್ಲೈ ಆಗುವಂಥ ಸರಳ ಪರಿಹಾರಗಳು ಏನಾದರೂ ಇದೆಯಾ? ಗೃಹ ಪರಿಹಾರಗಳು, ಮನಸ್ಸಿಗೆ ಶಾಂತಿ ಸಿಗುವಂಥ ಪರಿಹಾರಗಳು ಸೂಚಿಸ್ಬೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರೆಸೆಂಟಾಗಿ ಏನಪ್ಪ ಅಂತಂದರೆ, ಈಗ ಜಾತಕ ಬಂದಾಗ, ಜ್ಯೋತಿಷ್ಯ ಅಂತ ಬಂದಾಗ ಈ ಮನಃಶಾಂತಿ ಅನ್ನೋದು ಆ ಸಮಯಕ್ಕೆ ತಕ್ಕಂತಹ ಪರಿಹಾರ ಆಗ್ತದೆ. ಸೊ ಹೀಗಾಗಿ ಈಗ ಒಬ್ಬ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡ್ತೀರಿ ಅಥವಾ ಯಾರನ್ನಾದರೂ ಕೇಳ್ತಿರಲ್ಲ, ನಿಮ್ಮ ಜ್ಯೋತಿಷ್ಯನ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಿ. ಈ ತಿಳ್ಕೊಳ್ಳುವಾಗ ನೀವು ಎಲ್ಲಿ ತಪ್ತಾ ಇದ್ದೀರಿ, ಎಲ್ಲಿ ನಿಮ್ಮ ಮನಃಶಾಂತಿ ಹಾಳಾಗ್ತಾ ಇದೆ, ಯಾವ ಘಟನೆಗಳಿಂದ ನೀವು ಸಮಸ್ಯೆಗಳು ತುತ್ತಾಗ್ತಿದ್ದೀರಿ ಅಂತ ಹೇಳಿ ಜ್ಯೋತಿಷ್ಯದ ಮುಖಾಂತರ ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮನಃಶಾಂತಿನ ಅಟೆಂಡ್ ಮಾಡ್ಬೋದು. ಸೊ ಎಲ್ಲರಿಗೂ ಒಂದೇ ಥರದ ಪರಿಹಾರ ಇಲ್ಲ. ಯಾಕಂದರೆ ನೀವು ಹೇಳಿದ್ರಿ, ಲೌಕಿಕ ಜೀವನದಲ್ಲಿ ಒಂಥರ ಸಮಸ್ಯೆ, ವೈರಾಗ್ಯದಲ್ಲಿ ಒಂಥರ ಸಮಸ್ಯೆ. ವೈರಾಗ್ಯದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಲೈಫಲ್ಲಿ ಎಲ್ಲ ಮಾಡಿಟ್ಟಿರ್ತಾರೆ ಮಕ್ಕಳಿಗೆ, ಬಟ್ ಮಕ್ಕಳು ನೆಮ್ಮದಿಯಿಂದ ಕಳೀತಾ ಇರೋದಿಲ್ಲ. ಏನೋ ಒಂದು ಸಮಸ್ಯೆಗಳು ಒಳಗಾಗಿ ಪಿತೃಗಳಿಗೆ ಮಾತೃಗಳಿಗೆ ಸಮಸ್ಯೆ ಕೊಡ್ತಾ ಇರ್ತದೆ. ಬಾಲ್ಯ ವ್ಯವಸ್ಥೆಯಲ್ಲಿ ಎಜುಕೇಷನಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂದರೆ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಎಜುಕೇಷನ್ ಹಾಳು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರೋದಿಲ್ಲ. ಆಮೇಲೆ ಯೌವನ ವ್ಯವಸ್ಥೆಯಲ್ಲಿ ರಿಲೇಷನ್ಶಿಪ್ಪು, ಕರಿಯರ್ ಮೆಟ್ಲು ಹತ್ತಲಿಕ್ಕೆ, ಸೊ ಇದೆಲ್ಲ ಕೂಡ ಡಿಸ್ಟ್ರಾಕ್ಷನ್ ಆಗ್ತಿರ್ತದೆ. ಸೊ ಒಂದೇ ಪರಿಹಾರ ಒಬ್ಬರಿಗೆ ಕೊಡೋಕ್ಕಾಗಲ್ಲ ಇದರಲ್ಲಿ. ಸೊ ಹಾಗೆ ನಾವು ಸಾಕಷ್ಟು ವಿಚಾರಗಳನ್ನ ಪಂಡಿತ್ MB ಜೋಶಿ ಅವ್ರ ಜೊತೆ ಮಾತಾಡಿದ್ವಿ. ನಿಮಗೆ MB ಜೋಶಿ ಅವ್ರನ್ನ ಸಂಪರ್ಕಿಸಬೇಕಂದ್ರೆ ಅವರ ಫೋನ್ ನಂಬರ್, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನೂ ಕೂಡ ನಾನು ನಮ್ಮ ಸ್ಕ್ರೀನ್ ಮೇಲೂ ಕೂಡ ಕಾಣ್ತಾ ಇರುತ್ತೆ, ಡಿಸ್ಕ್ರಿಪ್ಷನಲ್ಲೂ ಮತ್ತು ಕಮ್ಯುನಿಟಿ ಪೇಜಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಅವಶ್ಯಕತೆ ಇದ್ದರೆ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಅಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ
ನಾನು ನಿಮ್ಮೆಲ್ಲರ ಪರವಾಗಿ ನಾನು ಎಂ ಬಿ ಜೋಶಿ ಅವರಿಗೆ ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಪಂಡಿತ್ ಎಂ ಬಿ ಜೋಶಿ ಅವರು. ತುಂಬ ಧನ್ಯವಾದ ನಿಮಗೆ. ನಮ್ಮ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಸೊ ನಿಮ್ಮ ಈ ಒಂದು ಕೈಂಕರ್ಯ ಹೀಗೆ ಮುಂದುವರಿಲಿ. ಸೊ ನಿಮ್ಮಿಂದ ಜನರಿಗೆ ಒಳ್ಳೆಯದಾಗಲಿ ನನ್ನ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಪಂಡಿತ್ ಎಂ ಬಿ ಜೋಶಿ ಅವರ ಈ ಒಂದು ಪಾಡ್ಕ್ಯಾಸ್ಟ್ 3 ಸಂದರ್ಶನಗಳು ಮಾಡಿದ್ದೀವಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಜೊತೆಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.